ಹಾಯ್ ಹಲೋ ನಮಸ್ತೆ. ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆದರೆ ಬಂದಿರತಕ್ಕಂಥದ್ದು. ಸಾಂಗ್ಸ್ ಬಗ್ಗೆ ಅಪ್ಡೇಟು ಯಾವಾಗ ಬರುತ್ತೆ, ಯಾವಾಗ ಸಾಂಗ್ಸ್ಗಳು ರಿಲೀಸ್ ಆಗುತ್ತೆ, ಇದನ್ನು ಕುರಿತು ಟಾಕ್ಸಿಕ್ ಟೀಮ್ ಯಾವ ಒಂದು ಡಿಸಿಷನ್ನ ತೆಗೆದುಕೊಂಡಿದ್ದಾರೆ ಆ್ಯಂಡ್ ಸಾಂಗ್ಸ್ಗಳಿಗೆ ಆಗಲಿ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆದರೆ ನಿನ್ನೆ ಬಂದಿರತಕ್ಕಂಥದ್ದು. ಅದೇನು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಸ್ತೇನೆ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ನೀವೇನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಹೌದು, ಸಾಕಷ್ಟು ರೀತಿಯಲ್ಲಿ ನಿರೀಕ್ಷೆ ಅನ್ನುವಂಥದ್ದಿತ್ತು. ಆದರೆ ಹೊಸತನದ ಅಥವಾ ಹೊಸ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿ ಆದರೆ ಕೇಳಿಬರ್ತಾ ಇರ್ತಕ್ಕಂಥದ್ದು. ಡಾಲ್ಬಿ ಸಿನಿಮಾ ಅನ್ನುವಂತಹ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುವಂತಹ ನಿಟ್ಟಿನಲ್ಲಿ ಸೌಂಡ್ಸ್ ಅಲ್ಲಿ ನಮಗೆ ವೇರಿಯೇಷನ್ ಅಲ್ಲಿ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಒಂದು ಪ್ರಯತ್ನವನ್ನ ಟಾಕ್ಸಿಕ್ ಟೀಮ್ ಮಾಡಿರ್ತಕ್ಕಂಥದ್ದು. ಡೋಲ್ಬಿ ಸಿನಿಮಾ ಅಂದರೆ ಈ ಒಂದು ಡೋಲ್ಬಿ ಸೌಂಡ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಬಾಕ್ಸ್ಗಳು ಅಥವಾ ಒಂದು ಸೌಂಡ್ ಸಿಸ್ಟಮ್ ಇತ್ತು ಅಂತಂದರೆ ಅದರ ಬಗ್ಗೆ ನಿಮಗೆ ಕ್ಲಿಯರಿಟಿಯಾಗಿ ಗೊತ್ತಿರ್ತದೆ. ಸೊ ಈ ಡೋಲ್ಬಿ ಅನ್ನುವಂತಹ ಒಂದು ಸೌಂಡ್ ಸಿಸ್ಟಮನ್ನು ಟಾಕ್ಸಿಕ್ ಮೂವಿಯಲ್ಲಿ ಅಳವಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ನಿಮಗೆ ಸಿನಿಮಾವನ್ನು ನೀವು ನಾರ್ಮಲ್ ಆಗಿ ನೋಡ್ತಕ್ಕಂತಹ ಸಿನಿಮಾಕ್ಕೂ ಅಥವಾ ಈ ಒಂದು ಡೋಲ್ಬಿ ಸಿನಿಮಾಕ್ಕೂ ಒಂದು ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ನೀವು ನೋಡಬಹುದು. ನಾರ್ಮಲ್ ಆಗಿರ್ತಕ್ಕಂತಹ ಸಿನಿಮಾದಲ್ಲಿ ಆ ಪರಿಯಾಗಿರ್ತಕ್ಕಂತಹ ಎಫೆಕ್ಟ್ ನಿಮಗೆ ಕಾಣಿಸಲ್ಲ. ಆದರೆ ಈ ಡೋಲ್ಬಿ ಸಿನಿಮಾ ಅನ್ನುವಂತಹ ಒಂದು ಸೌಂಡ್ಸನ್ನು ಅದರಲ್ಲಿ ಆ್ಯಡ್ ಮಾಡಿದ್ರು ಅಂತಂದರೆ ನಿಮಗೆ ರಿಯಲ್ ಆಗಿರ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸನ್ನು ನೀವು ಅಲ್ಲಿ ನೋಡ್ತೀರಾ. ಸೊ ಹಾಗಾಗಿ ಸಿನಿಮಾದಲ್ಲಿ ಡೋಲ್ಬಿ ಅನ್ನುವಂತಹ ಒಂದು ಸೌಂಡ್ ಸಿಸ್ಟಮನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಅದರ ಬಗ್ಗೆ ಟಾಕ್ಸಿಕ್ ಮೂವಿಯ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡೋದರ ಮುಖಾಂತರ KVN ಪ್ರೊಡಕ್ಷನ್ ಅವರು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಈ ಮೊದಲೇ ಅಂದರೆ ಟಾಕ್ಸಿಕ್ ಮೂವಿಗೆ ಮೊದಲ ಸಾಂಗ್ಸನ್ನು ರಿಲೀಸ್ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಈ ಮೊದಲೇ ನಾನು ಕೊಟ್ಟಿದ್ದೆ. ಅಂದರೆ 28ನೇ ತಾರೀಕಿಗೆ, ಇದೇ ಫೆಬ್ರವರಿ 28ನೇ ತಾರೀಕಿಗೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಥೀಮ್ ಸಾಂಗ್ ಮೊದಲ ಸಾಂಗನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಇದನ್ನು ಕುರಿತು ವಿಶಾಲ್ ಮಿಶ್ರಾ ಅವರು ಕೂಡ ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಸಾಂಗ್ಸ್ ಲೋಡಿಂಗ್ ಅನ್ನುವಂತಹ ಒಂದು ಪೋಸ್ಟನ್ನು ಅವರು ಹಾಕ್ಕೊಂಡಿದ್ರು. ಸೊ ಆ ಒಂದು ಮಾಹಿತಿಯ ಆಧಾರದ ಮೇಲೆ ನಾವು ಈ ಮೊದಲೇ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಹಲವಾರು ಜನರು ಅಪ್ಡೇಟನ್ನು ಕೊಡ್ತಾ ಇದ್ರು. ಅದೇ ಸಾಂಗ್ಸ್ನ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ರು. ಸೊ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಟಾಕ್ಸಿಕ್ ಮೂವಿಯ ಫಸ್ಟ್ ಸಾಂಗ್ಸು 28ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ 28ನೇ ತಾರೀಕಿಗೆ ರಿಲೀಸ್ ಆಗಬೇಕಾಗಿತ್ತು ಅಂತ ಅನ್ನೋದಾಯಿತು ಅಂತಂದರೆ ಇವತ್ತು 27ನೇ ತಾರೀಕಿಗೆ ಏನಾದರೂ ಒಂದು ಪ್ರೋಮೋ ಒಂದು ಸಾಂಗ್ಸನ್ನು ಅವರು ಅದನ್ನು ಕಟ್ ಮಾಡಿ ರಿಲೀಸ್ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆ ಇವತ್ತು ಇತ್ತು. ಆದರೆ ಈಗ ನಾನು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು 2 ಗಂಟೆ ಆಯಿತು. ಆದರೆ ಈಗಿನವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಫಿಷಿಯಲ್ ಆಗಿರ್ತಕ್ಕಂತಹ ಅದರ ಬಗ್ಗೆ ಮಾಹಿತಿ ಆದರೆ ಬಂದಿಲ್ಲ. ಗೊತ್ತಿಲ್ಲ, ಮೇ ಬಿ ಸಾಯಂಕಾಲದಷ್ಟರಲ್ಲಿ ಏನಾದರೂ ಮಾಹಿತಿ ಬಂದರೂ ಬರಬಹುದು. ಇನ್ ಕೇಸ್ ಏನಾದರೂ ಮಾಹಿತಿ ಬಂತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ವೀಡಿಯೋಸನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ನಿನ್ನೆ ಮಾತ್ರ ಈ ಡೋಲ್ಬಿ ಅನ್ನುವಂತಹ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೌಂಡ್ಸನ್ನು ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಆದರೆ ಟಾಕ್ಸಿಕ್ ಟೀಮ್ ಅವರು ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಾಗಿತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್. ಇನ್ನು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ನಾವು IMDbಯಲ್ಲಿಯೂ ಕೂಡ ಈ ಪ್ರಸ್ತುತವರೆಗೂ ಕೂಡ ಟಾಕ್ಸಿಕ್ ಮೂವಿಗೆ 49ರಷ್ಟು ರೇಟಿಂಗನ್ನು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ 2ನೇ ಸ್ಥಾನದಲ್ಲಿ ದುರಂಧರ್ 2 ಮೂವಿ 25.20% ಅದಕ್ಕೆ ರೇಟಿಂಗನ್ನು ಸಿಕ್ಕಿರ್ತಕ್ಕಂಥದ್ದು. ಈಗಲೂ ಕೂಡ ಟಾಕ್ಸಿಕ್ ಮೂವಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಆದರೆ ಈಗ ಬಾಲಿವುಡ್ಡಲ್ಲಿ ಕೆಲವೊಂದಿಷ್ಟು ಟ್ರೇಡ್ ಪಂಡಿತರು ಅಂಥೇಳಿ ಏನು ಕರೆಸ್ಕೊಳ್ತಾರೆ, ಅವರಿಂದ ನಮಗೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಮೊದಲ ದಿನದ ಕಲೆಕ್ಷನ್ ಕೇವಲ 20 ರಿಂದ 30 ಕೋಟಿ ಮಾತ್ರ ಕಲೆಕ್ಷನ್ ಅದು ಮಾಡಬಹುದು. ಅದನ್ನು ಹೊರತುಪಡಿಸಿ ದುರಂಧರ್ 2 ಮೂವಿ ಡೇ 1 ಕಲೆಕ್ಷನ್ 80 ರಿಂದ 90 ಕೋಟಿ ಕಲೆಕ್ಷನ್ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ವೆಬ್ಸೈಟ್ನವರು ಈ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಜನರನ್ನು ಅದರ ಹೈಪನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಸಾಗ್ತಾ ಇರ್ತಕ್ಕಂಥದ್ದು. ಅದೇನೇ ಆದರೂ ಕೂಡ ಜನರು ಇವತ್ತು IMDbಯಲ್ಲಿ ಯಾವ ಮೂವಿಯನ್ನು ನೋಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ತಮ್ಮ ಇಂಟ್ರೆಸ್ಟನ್ನು ತೋರಿಸುವುದರ ಮುಖಾಂತರ ನೀವೇನೇ ಒಂದು ಕುತಂತ್ರವನ್ನು ಮಾಡಿದರೂ ಕೂಡ ನಾವು ನೋಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು ನಮ್ಮ ಕನ್ನಡದ ಟಾಕ್ಸಿಕ್ ಮೂವಿಗೆ ಹೆಮ್ಮೆ ತರುವಂತಹ ವಿಚಾರ ಅಂತೇಳಿ ಹೇಳ್ತಾ, ಮತ್ತೆ ಏನಾದರೂ ಟಾಕ್ಸಿಕ್ ಮೂವಿಯ ಬಗ್ಗೆ ಅಪ್ಡೇಟ್ ಏನಾದರೂ ಬಂತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ
ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಯಶ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಹೈಕ್ ಮಾಡಿ ಅಂತೇಳಿ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.